ಒಂದು ಹುಡುಗಿನ ಲವ್ ಜಿಹಾದ್ ಮಾಡ್ಬಿಟ್ಟು ಕೊಲೆ ಮಾಡಿ ಬಾಕ್ಸ್ ಅಲ್ಲಿ ಹಾಕ್ತಿದ್ದಾರೆ, ಫ್ರಿಡ್ಜ್ ಅಲ್ಲಿ ಹಾಕ್ತಿದ್ದಾರೆ ಅಂದ್ರೆ ಅದನ್ನ ನಾವು ಮಾತಾಡ್ಲೂಬಾರ್ದು ಅಂದ್ರೆ ಹೇಗಿದೆ? ಈ ತರ ಮಾಡಬಾರ್ದು, ಜಾಗೃತರಾಗಿ ಅಂತ ನಾವು ಹಿಂದೂ ಹೆಣ್ಣು ಮಕ್ಳಿಗೆ ನಾವು ಅಡ್ವೈಸ್ ಮಾಡಿದ್ರೆ ನಾವು ಕೋಮುವಾದಿಗಳಾಗ್ಬಿಡ್ತೀವಿ. ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಮ್ಸ್ ಯಾವುದೇ ಕಾರಣಕ್ಕೂ ನಾನು ಆದ್ರೆ ಒಪ್ಕೊಳ್ಳೋದೇ ಇಲ್ಲ, ಇರೋದೇ ಇಲ್ಲ ನಾನು ಅಂತ ಹೇಳ್ಬಿಟ್ಟಿದ್ದು. ಈ ತರ ತರುಣ್ನ ಹತ್ಯೆ ಮಾಡಿದ್ರು, ನೀವು ಎಲ್ಲಿ ಫೈಟ್ ಮಾಡಿದ್ರಿ ಅಂದ್ರೆ ಅದು ನಮ್ದು ದ್ವೇಷ ಭಾಷಣ ಆಗುತ್ತೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನನ್ನ ಚಾನಲ್ಲಲ್ಲೂ ನೀವು ಗಮನಿಸಿದ್ದೀರಿ ಮತ್ತು ದೇಶದಲ್ಲಿ ಮುಖ್ಯವಾಗಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಲ್ಲ ಕಡೆ, ಅದರಲ್ಲೂ ಕೇರಳ ಅನ್ನೋದು ಈ ಲವ್ ಜೆಹಾದಿಗೆ ಸ್ವರ್ಗವಾಗಿ ಈಗ ಪರಿಣಮಿಸಿದೆ. ಬೆಂಗಳೂರಲ್ಲಿ ಕಳೆದ ವಾರದ ಹಿಂದೆ ಒಂದು ಬ್ರಾಹ್ಮಣ ಹುಡುಗಿ ಲವ್ ಜೆಹಾದಿಗೆ ಒಳಗಾದದ್ದನ್ನು ನೀವು ಗಮನಿಸಿದ್ದೀರಿ. ಉತ್ತರ ಕನ್ನಡದ ಮಲ್ಲಾಪುರದಿಂದ ಒಂದು ಹುಡುಗಿ ಲವ್ ಜೆಹಾದಿಗೆ ಒಳಗಾದದ್ದನ್ನು ನೀವು ಗಮನಿಸಿದ್ದೀರಿ. ಲವ್ ಜೆಹಾದಿನ ರ್ಯಾಕೆಟು ಬಹಳ ಅದ್ಭುತವಾಗಿ ಈಗ ಕೆಲಸ ಮಾಡ್ತಾ ಇದೆ. ಈಗ ಅದು ಅಲ್ಲಿ ಹೋಗಿ ಹಿಂಸೆಯನ್ನು ಅನುಭವಿಸಿ ವಾಪಸ್ ಬಂದು ತಮ್ಮ ರೌರವ ನರಕದ ಆ ದಿನಗಳನ್ನು ವಿಡಿಯೋದ ಮೂಲಕ ಕಣ್ಣೀರು ಹಾಕ್ತಾ ಹೇಳಿದ್ರು ಕೂಡ ನಮ್ಮ ಹೆಣ್ಣುಮಕ್ಕಳಿಗೆ ಅದು ಇನ್ನೂ ಅರ್ಥ ಆಗಲಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಮತ್ತೆ ಮತ್ತೆ ಅದು ಅದೇ ಹಳವಂಡಕ್ಕೆ, ಅದೇ ನರಕಕ್ಕೆ ಅತ್ಯಂತ ಸುಖದಿಂದ ನಿರೀಕ್ಷೆಯಿಂದ ಹೋಗ್ತಾ ಇದ್ದದ್ದನ್ನು ನಾವು ಗಮನಿಸಿದ್ದೇವೆ. ಈ ಬ್ರೈನ್ ವಾಶ್ಡ್ ಯಾವ ರೀತಿಯಲ್ಲಿ ಆಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ, ಇದರ ಆಳ ಎತ್ತರಗಳೇನು, ಇದರ ಒಳಗುಳಿ ಏನು, ಲವ್ ಜೆಹಾದಿನ ಆ ಬಗ್ಗೆ ನಾವು ಮಾತಾಡ್ಬೋದು, ಆದರೆ ಲವ್ ಜೆಹಾದಿನ ಒಳಗಡೆ ಅದರ ಅಂತರಂಗದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಕೇರಳ ಫೈಲ್ಸು 1 ಮತ್ತು 2 ಅವತರಣಿಕೆಯಲ್ಲಿ ನಾವು ಗಮನಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಲವ್ ಜೆಹಾದ್ ಬಗ್ಗೆ ಒಂದು ತಥಾಕಚಿತವಾದಂಥ ಸರಣಿಯನ್ನು ನಾವು ಮಾಡ್ತೇವೆ, ಒಂದು ಎಚ್ಚರಿಕೆಯ ಗಂಟೆಯನ್ನು ಬಾರಿಸ್ತೇವೆ ಮತ್ತು ಆ ಎಚ್ಚರದಲ್ಲಿ ನಮ್ಮ ಹೆಣ್ಣುಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ ಅಂತ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೆ. ಅದರ ಪ್ರಯುಕ್ತ ಇವತ್ತು ಶುಭಾ ಬಿ ನಾಯ್ಕ್ ನಮ್ಮೊಟ್ಟಿಗಿದ್ದಾರೆ. ಅವರು ತಂದೆಯವರು ಈ ನಮ್ಮ ಹಿಂದುತ್ವ, ಸನಾತನ ಧರ್ಮ, RSS ಅಥವಾ ಹಿಂದೂ ಸಂಘಟನೆಗಳು ಇವೆಲ್ಲದರಲ್ಲಿ ಅತ್ಯಂತ ಪ್ರಖರವಾಗಿ ಕೆಲಸ ಮಾಡಿದವರು ಮಂಗಳೂರಿನಲ್ಲಿ. ಆ ಹಿನ್ನೆಲೆಯಿಂದ ಆ ತಂದೆಯ ಜೆನೆಟಿಕ್ ಆದಂಥ ಒಂದು ಪ್ರವೃತ್ತಿ ಶುಭಾ ಅವರಲ್ಲಿ ಹರಿದಿದೆ. ಕಳೆದ 10-17 ವರ್ಷದಿಂದ ಅವರು ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸ್ವತಃ ಈ ಜಾತಿ ಪದ್ಧತಿ, ವರ್ಣ ವ್ಯವಸ್ಥೆ ಅಥವಾ ಸಮಾಜದ ಈ ತರತಮ ವ್ಯವಸ್ಥೆಯನ್ನ ಹೋಗಲಾಡಿಸುವುದು ಹೇಗೆ ಅನ್ನುವ ದಿಕ್ಕಿನಲ್ಲಿ ಅವರು ಸ್ವತಃ ಬಹಳ ಅದ್ಭುತವಾಗಿ ಕೆಲಸ ಮಾಡಿದವರು. ಮುಖ್ಯವಾಗಿ ಕಳೆದ 1 ದಶಕದಿಂದ, ಬಹುಶಃ 12 ವರ್ಷದಿಂದ ಮೋದಿಯವರ ಆಡಳಿತ ಬಂದ ಮೇಲೆ ನಮ್ಮಲ್ಲಿ ಈ ದೇಶೀಯತೆ, ಧರ್ಮ, ಸನಾತನ ಮತ್ತು ಲವ್ ಜೆಹಾದು, ಧರ್ಮಕ್ಕೆ ಆಗುವ ಸಂಕಟಗಳು, ತೊಂದರೆಗಳು, ಇದನ್ನ ತಡೆ ಹಿಡಿಲಿಕ್ಕೆ ಸಮಾಜಕ್ಕೆ ಅದರ ಒಂದು ವಿರುದ್ಧವಾಗಿ ಕೆಲಸ ಮಾಡುವವರೆಲ್ಲರೂ ಇವತ್ತು ಕಾಣಿಸ್ಕೊಳ್ತಾ ಇದ್ದಾರೆ. ಆದರೆ ಶುಭಾ ಅಂತವರು ಅಂಡರ್ ಕರೆಂಟ್ ಅಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು. ಈ 10 ವರ್ಷಗಳಲ್ಲಿ ಲವ್ ಜೆಹಾದ್ ವಿರುದ್ಧ ಮತ್ತು ಆ ಲವ್ ಜೆಹಾದಿನ ಅಂಡರಲ್ಲಿ ಆಗ್ತಾ ಇರುವಂತ ಹೆಣ್ಮಕ್ಕಳ ಕಳ್ಳ ಸಾಗಾಣಿಕೆ, ಇವೆಲ್ಲದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರು ನುರಿತ ಲಾಯರು ಆದದ್ರಿಂದ ಅವರಿಗೆ ಸಾಮಾಜಿಕವಾದ ಮತ್ತು ಸಾಂಸಾರಿಕವಾದ, ಕಾನೂನಾತ್ಮಕವಾದ ಎಲ್ಲ ಮಜಲುಗಳಲ್ಲಿ ಇದನ್ನು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಬಹಳಷ್ಟು ಕೇಸುಗಳನ್ನು ಹ್ಯಾಂಡಲ್ ಮಾಡಿದ್ದಾರೆ. ಜೀವ ಭಯವನ್ನ ಮೀರಿ ಈ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರ ಯಜಮಾನರು ಪವನ್ ಕುಮಾರ್ ಕೂಡ ತುಂಬಾ ನಿಷ್ಠೆಯಿಂದ ಅವರೊಟ್ಟಿಗೆ ನಿಂತಿದ್ದಾರೆ. ತಂದೆಯಂತೂ ಅವರು ಇವತ್ತಿಗೂ ಭೌತಿಕವಾಗಿ ಇಲ್ಲದೆ ಇದ್ರೂ ಅವರೊಟ್ಟಿಗೆ ಒಂದು ಶಕ್ತಿಯಾಗಿ ಅವ್ರು ನಿಂತಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಅವರ ಅನುಭವ ಮತ್ತು ಅವರ ದಾಟಿ ಬಂದಂತ ದಾರಿಗಳು ಇವೆಲ್ಲವನ್ನ ನಿಮ್ಮೆದುರು ಇಡಬೇಕು ಅಂತ ಇವತ್ತು ಶುಭಾ ಅವರನ್ನ ನಮ್ಮ ಸ್ಟುಡಿಯೋ ಕರೆದಿದ್ದೇನೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಸೊ ನಮಗೆ ಈ ಲವ್ ಜೆಹಾದ್ ಅನ್ನ ಇಟ್ಟುಕೊಂಡು ಅದರ ಸುತ್ತಮುತ್ತ ನಿಮ್ಮ ಒಟ್ಟು ಕೆಲಸಗಳಲ್ಲಿ ಆದ ನಿಮ್ಮ ಅನುಭೂತಿಯನ್ನ ನಮಗೆ ಒಂದು ಪ್ರಚುರ ಪಡಿಸ್ಬೇಕು ನೀವು. ಯಾಕೆಂದ್ರೆ ಇವತ್ತು ಲವ್ ಜೆಹಾದ್ ಯಾಕಾಗ್ತಾ ಇದೆ,
ಅದು ಎಷ್ಟರ ಮಟ್ಟಿಗೆ ಇವತ್ತು ಗಟ್ಟಿಯಾಗಿದೆ ಅಂತಂದ್ರೆ ಯಾರ ಮನೆಯ ಹೆಣ್ಮಕ್ಳು ಎಷ್ಟೊತ್ತಿಗೆ ಎಲ್ಲಿಗೋಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನೀವು ಒಂದು ದಶಕದಿಂದ ಆ ಫೀಲ್ಡಲ್ಲಿ ಕೆಲಸ ಮಾಡಿದಿರಿ, ಬಹಳಷ್ಟು ಜನರಿಗೆ ನ್ಯಾಯ ಕೊಡಿಸಿದಿರಿ, ಹೋರಾಟ ಮಾಡಿದಿರಿ, ಆ ಪ್ರಯುಕ್ತ ಬಹಳಷ್ಟು ಜೀವ ಭಯವನ್ನು ಎದುರಿಸಿದಿರಿ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮೊದಲು ನಿಮ್ಮ ತಂದೆ ಬಾಲ್ಯ, ನಿಮ್ಮ ಪ್ರವೃತ್ತಿ, ಈ ರೀತಿಯ ಒಂದು ಹಿಂದೂ ಧರ್ಮದ ಆಸಕ್ತಿ ನಿಮಗೆ ಹೇಗೆ ಬಂತು, ಇವನ್ನ ಹೇಳ್ತಾ ಅಲ್ಲಿ ಬರೋಣ ಅಂತ ಅನಿಸ್ತದೆ. ನಮಸ್ತೆ. ನಮ್ಮ ತಂದೆ ಚಿಕ್ಕ ವಯಸ್ಸಿಂದನೂ ನಮಗೆ ಒಂಥರ ಹಿಂದೂತನನ ನಮಗೆ ಬೆಳೆಸಿದ್ದಾರೆ. ಅವ್ರು ಯಾವಾಗಲೂ ನಮಗೆ ಒಂದು ಬಲಗೈಲಿ ಒಂದು ರಾಖಿ ಕಟ್ಟೋರು RSS ಆರೆಂಜ್ ಕಲರ್, ಯಾವಾಗ್ಲೂ ಪ್ರತಿದಿನ ನಮ್ಮ ಕೈಯಲ್ಲಿ ಅದು ಇರಬೇಕಿತ್ತು. ಆ ಥರ ನಮ್ಮನ್ನ ಅಂದರೆ ರಾಷ್ಟ್ರೀಯ ಭಕ್ತಿ ಹೆಂಗೆ ಇರಬೇಕು, ದೇಶದ ಬಗ್ಗೆ, ಮತ್ತೆ ಎಮರ್ಜೆನ್ಸಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮಲ್ಲಿ ಅವ್ರು ಸ್ಟ್ರಗಲ್ ಆಗಿದ್ದ ದಿನ ಉಪ್ಪನ್ನು ಸಹ ಸ್ಮಗ್ಲಿಂಗ್ ಮಾಡಿದ್ರಂತೆ. ಆ ಕತೆಗಳೆಲ್ಲ ಹೇಳೋರು ನಾವು. ಅವರು ಸಾಯಂಕಾಲ ಆದ್ರೆ ನಮ್ಗೆ ಏನಾದ್ರು ಕತೆ ಹೇಳಪ್ಪ ಅಂತ ಹೇಳಿದ್ರೆ ಅವ್ರು ಎಮರ್ಜೆನ್ಸಿಲಿ ನಾವು ಅನುಭವಿಸಿದ ಹಿಂಸೆಗಳು, ಮತ್ತೆ ಆ ಉಪ್ಪನ್ನು ಸ್ಮಗ್ಲಿಂಗ್ ಮಾಡ್ತಿದ್ರಂತೆ. ಉಪ್ಪನ್ನು ಸಿಗ್ತಾ ಇರ್ಲಿಲ್ಲ ಅಂತ. ಅದನ್ನ ನೋಡಿದ್ರೆ ಬಡ್ದಾಕೊಳ್ಳೋ ಲೆವೆಲಲ್ಲಿ ಇದ್ದಾಗ ಆ ಉಪ್ಪು ಸ್ಮಗ್ಲಿಂಗ್ ಮಾಡಿದ ಕತೆಗಳೆಲ್ಲ ಹೇಳೋರು. ಆಮೇಲೆ ಇಂದಿರಾ ಗಾಂಧಿ ಯಾವ ತರ ಟಾರ್ಚರ್ ಮಾಡಿದ್ರು ಅದನ್ನೆಲ್ಲ ಹೇಳ್ತಾ ಇದ್ರಲ್ಲ. ಹಂಗೆ ನನ್ಗೆ ಬೆಳೀತಾ ನಮ್ಮ ಅಪ್ಪನ ಕತೆಗಳೆಲ್ಲ ಕೇಳಿ ನನಗೆ ಅದ್ರ ಮೇಲೆ ಆಸಕ್ತಿ ಬರ್ತಿತ್ತು. ಆಮೇಲೆ ಒಂದು PUC ಟೈಮಲ್ಲಿ ಗ್ರೀಟಿಂಗ್ಸ್ ಕಾರ್ಡ್ ಎಲ್ಲ ಇರ್ತಾ ಇತ್ತಲ್ಲ, ಅವಾಗ ಈ ಶಾರುಖ್ ಖಾನ್, ಅಮೀರ್ ಖಾನ್ ಆ ಟೈಮಲ್ಲೆಲ್ಲ ಇರ್ತಾ ಇದ್ರು ಹೀರೋಗಳು. ಹಾಗೆ ನಮ್ಗೆ ಅವ್ರ ಕಂಡ್ರೆ ಕ್ರೇಜ್. ಅವ್ರ ಗ್ರೀಟಿಂಗ್ಸ್ ಕಾರ್ಡ್ ಏನಾದ್ರು ಮನೇಲಿ ಇಟ್ಕೊಂಡು ಏನಾದ್ರು ತೋರ್ಸಿದ್ರೆ ನಮ್ಮಪ್ಪ ತುಂಬಾ ಬೈಯೋರು, ಜಗಳ ಆಡೋರು. ನಿನಗೆ ಬೇರೆ ಮುಸ್ಲಿಮ್ಸ್ ಹೀರೋಗಳು ಬಿಟ್ರೆ ಬೇರೆ ಹೀರೋಗಳೇ ಕಾಣಿಸಲ್ವಾ ಅಂತ ಹರಿದು ಬಿಸಾಕೋರು, ಗಲಾಟೆ ಮಾಡೋರು. ಅವ್ರ ಭಯಕ್ಕೋಸ್ಕರ ನಮ್ಮಪ್ಪ ಯಾಕೆ ಈ ತರ ಮಾಡ್ತಾರೆ ಅಂತ ನಮ್ಗೆ ಅವಾಗ ಬೇಜಾರಾಗೋದು. ಆಮೇಲೆ ಗೊತ್ತಾಗ್ತಾ ಇತ್ತು ನಮ್ಮಪ್ಪ ಹೇಳ್ತಾ ಇದ್ದಿದ್ದು ಸರಿ ಅಂತ. ನನಗೆ ಇದುವರೆಗೂ ಯಾರು ಮುಸ್ಲಿಮ್ಸ್ ಅಂತ ಫ್ರೆಂಡ್ಸ್ ಯಾರು ಇಲ್ಲ. ಅಂದ್ರೆ ನಮ್ಮಪ್ಪ ನಮ್ಮನ್ನ ಅವ್ರನಿಂದ ಸ್ವಲ್ಪ ಅಂತರನೇ ಕಾಯಿಸಿದ್ರು. ನಮ್ಮಪ್ಪ ಅವ್ರ ಜೊತೆನೆ ಕೆಲಸ ಮಾಡ್ತಿದ್ರು. ನಮ್ಮಪ್ಪ ಅವ್ರದ್ದು ಯಾವ ತರ ಅವರು ವರ್ಕ್ ಬಿಡಿ ಕೆಲಸ ಮಾಡ್ಬೇಕಾದ್ರೆ ಅವ್ರ ಜೊತೆನೆ ಅವರೇ ಕಾಂಟ್ರಾಕ್ಟರ್ ಇರೋದ್ರಿಂದ ಅವ್ರ ಬಿಹೇವಿಯರ್ ಏನು, ಅವ್ರು ಏನು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅದನ್ನ ನಮ್ಗೆ ಅವರು ಅವಾಯ್ಡ್ ಮಾಡೋದಿಕ್ಕೆ ಸ್ವಲ್ಪ ದೂರನೇ ಡಿಸ್ಟೆನ್ಸೇ ಮೇಂಟೈನ್ ಮಾಡಿದ್ರು ಚಿಕ್ಕ ವಯಸ್ಸಿಂದನು. ಅವ್ರು ಅಂದ್ರೆ ನಾವು ದೂರ ಇರಬೇಕು ಅನ್ನೋ ತರನೇ ನಮ್ಗೆ ಅವ್ರು ಮಾಡಿದ್ರಿಂದ ನಾನು ಹಂಗೆ ಬೆಳ್ಕೊಂಡು ಬಂದೆ. ಮತ್ತೆ ಹೋರಾಟಗಳೆಲ್ಲ ಮಾಡಿದ್ದೆ ನಾನು. ಗುಜರಾತ್ ಅಲ್ಲಿ ಭೂಕಂಪ ಆದಾಗ ನಾವು ಕಾಲೇಜಲ್ಲಿ ಇದ್ವಿ. ಅವಾಗ ಫಸ್ಟ್ ಇಯರ್ ಡಿಗ್ರಿ ಏನೋ ಇದ್ದೆ. ಅವಾಗ ಫುಲ್ಲು ಚನ್ನಪಟ್ಟಣ ನಾನು ಊರನ್ನೆಲ್ಲ ಕಾಲಲ್ಲಿ ಸುತ್ತಿ ಬೆಳಗ್ಗೆ 1 ವಾರ ಒಂದು 42,000 ರೂಪಾಯಿನ ಕಲೆಕ್ಟ್ ಮಾಡಿ ಈ SM ಕೃಷ್ಣ ಅವ್ರ ಮನೆಗೆ ಹೋಗಿ, ಮುಖ್ಯಮಂತ್ರಿ ಅವ್ರ ಮನೆಗೆ ಹೋಗಿ ಆ ಚೆಕ್ನ ಕೊಟ್ಟು, ಅವಾಗೆಲ್ಲ ಅದು ಪ್ರಜಾವಾಣಿ ನ್ಯೂಸ್ ಪೇಪರಲ್ಲೆಲ್ಲ ಬಂದಿತ್ತು. ಹಾಗೆ ಹೋರಾಟ ಮಾಡಿಕೊಂಡು ನಮ್ಮ ಅಪ್ಪನ ಪ್ರೇರಣೆ, ಹಿಂದೂಸಮ್ ಅಂದ್ರೆ, ಹಿಂದೂತನ ಅಂದ್ರೆ ಏನು ಅನ್ನೋದನ್ನ ನಮ್ಮಪ್ಪ ನನಗೆ ತುಂಬಾ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ರು. ಆಮೇಲೆ ಇನ್ನೊಂದೇನು ಅಂದ್ರೆ, ನನ್ನ ಫ್ಯಾಮಿಲಿಲಿ ನಾನು ಒಂದು ಏಜ್ ಆದ್ಮೇಲೆ ನಾನು ಲವ್ ಮಾಡಿದಾಗ ನಾನು ಲವ್ ಮಾಡಿ ನಮ್ಮಪ್ಪ ಆವಾಗ ನಮ್ಮಪ್ಪನ ಭಯ ಇತ್ತು. ಯಾಕಂದ್ರೆ ನಮ್ಗೆ ಹೀರೋನ ಅವ್ರು ತೋರ್ಸಿದ್ರೆ ಮನೇಲಿ ಗಲಾಟೆ ಮಾಡ್ತಾರೆ, ಬೈತಾರೆ ಅನ್ನೋ ಒಂದು ಭಯ ಇತ್ತಲ್ಲ. ಇನ್ನು ಲವ್ ಗಿವ್ ಅಂತ ಹೇಳಿದ್ರೆ ಇನ್ನು ನನ್ನನ್ನು ಸಾಯಿಸೇ ಬಿಡ್ತಾರೆ ಅಂತ ಅವ್ರಿಗೇನು ನಾನು ಹೇಳ್ತಿರ್ಲಿಲ್ಲ. ಅವಾಯ್ಡ್ ಮಾಡ್ಬಿಟ್ಟು ನನಗೆ ಈಗ ಮದುವೆ ಆಗಿದ್ದೀನಲ್ಲ ಪವನ್ ಕುಮಾರ್, ಅವ್ರ ಜೊತೆ ಲವ್ ಆಯ್ತು, ಮದುವೆ ಹೋಗ್ಬಿಟ್ಟು ಅವ್ರ ಜೊತೆ ಹೋಗಿ ಅವ್ರ ಫ್ರೆಂಡ್ಸ್ ಜೊತೆ ಸೇರಿ ಮದುವೆ ಮಾಡ್ಬಿಟ್ಟು ಮನೆ ಬಿಟ್ಟು ಓಡೋಗಿ ಅಲ್ಲಿ ಫ್ರೆಂಡ್ಸ್ ಸೇರಿಸಿ ಮದುವೆ ಮಾಡಿದ್ರು. ಮದುವೆ ಮಾಡಿದ್ಮೇಲೆ ನನಗೆ ಅವ್ರ ಮನೆಯವರು, ಹುಡುಗನ ಮನೆಯವರು, ಅವರು ನನ್ಕಿಂತ 3 ವರ್ಷ ಚಿಕ್ಕವರು. ಅವ್ರು ಪವನ್ ತುಂಬಾ ಸ್ಮಾರ್ಟ್ ಇದ್ರು. ಅವ್ರು ನೋಡಕ್ ಸ್ಮಾರ್ಟ್ ಇದ್ರು. 3ನೇ ಮಗ. ನೀನ್ ಈ ವಯಸ್ಸು ಅವ್ರನ್ನ ಮದ್ವೆ ಆಗೋದು ಈಗ ಬೇಡ, ಆಮೇಲೆ ನೋಡೋಣ, ನಿಮ್ದೆಲ್ಲ ಎಜುಕೇಶನ್ ಆದ್ಮೇಲೆ ನೋಡೋಣ ಅಂತೇಳಿ ನಮ್ಮ ತಂದೆನ ಕರೆಸ್ಬಿಟ್ಟು ನನ್ನನ್ನು ವಾಪಸ್ ಕಳಿಸ್ಬಿಟ್ರು. ಅವ್ರ ಕುಟುಂಬದವ್ರು ಮಾತಾಡಿ ಬೇಡ ಈಗ್ಲೇ ಮದ್ವೆ, ಆಮೇಲೆ ನೋಡೋಣ, ಇಬ್ರಿಗೂ ಇಷ್ಟ ಇದ್ರೆ ಆಮೇಲೆ ಮುಂದೆ ನೋಡೋಣ ಅಂತೇಳಿ ಕಳಿಸೋದು. ನಮ್ಮಪ್ಪ ಏನು ಹಿಂಜರಿಲೇ ಇಲ್ಲ. ನಮ್ಮಪ್ಪನ ನಾನು ಈಗ್ಲೂ ಹೀರೋ ಅಂತ ನನ್ನ ಲೈಫ್ ಇವತ್ತು ಈ ತರ ಇದೆ ಅಂತ ಹೇಳಿದ್ರೆ ನಮ್ಮಪ್ಪನೇ ನನಗೆ ಹೀರೋ. ಯಾಕೆ ಅಂತ ಹೇಳಿದ್ರೆ ಅವತ್ತು ಆ ಸಂದರ್ಭದಲ್ಲಿ 2004 ಅಲ್ಲಿ ಓಡೋಗೋದು, ಲವ್ ಮಾಡೋದು ಅಂದ್ರೆ ತುಂಬಾ ಸಲೀಸಿರ್ಲಿಲ್ಲ. ಈಗೆಲ್ಲ ಅದು ಕಾಮನ್ ಇತ್ತು. ಆಗ ತುಂಬಾ ಇರಿಟೇಷನ್ ಆಗೋದು, ಫ್ಯಾಮಿಲಿ ನಿಮ್ಮ ಜಾತಿ ಊರಲ್ಲಿ ಎಲ್ಲರೂ ಅವಮಾನ, ಆ ತರ ಸಿಚುವೇಶನ್ ಇತ್ತು. ಆದ್ರೂ ನಮ್ಮಪ್ಪ, ಇಬ್ರು ಹೆಣ್ಮಕ್ಳು, ನಮ್ಮಪ್ಪ ದೊಡ್ಡವರು. ಹೌದು, ನಮ್ಮ ತಂಗಿ ಅವರೆಲ್ಲ ತುಂಬಾ ಅಪೋಸ್ ಮಾಡಿದ್ರು ನಮ್ಮ ತಂದೆ ನನ್ನ ಮಗಳನ್ನ ನಾನು ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ, ಅವಳು ನನಗೆ ಹೆಚ್ಚು, ನನಗೆ ಅವಳೇ ಬಂಗಾರ, ಅವಳೇ ಜೀವ ನನಗೆ ಅಂತ ಹೇಳ್ಬಿಟ್ಟು ಬಳ್ಳಾರಿಗೆ ಬಂದು, ಚನ್ನಪಟ್ಟಣದಿಂದ ಬಳ್ಳಾರಿಗೆ ಬಂದು ನನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡ್ರು.
ನೀನು ಅದೆಲ್ಲ ತಲೆ ಕೆಡ್ಸ್ಕೊ. ಅದು ಬಸ್ಸಿಂದ ಬರ್ಬೇಕಾದ್ರೆ ಆಟೋದಲ್ಲಿ ಹೋಗೋಣಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತಿತ್ತಲ್ಲ ನನ್ಗೆ ಅವಮಾನ ಆಗುತ್ತೆ ಅಂತ ಹೇಳಿದ್ರೆ ನಮ್ಮಪ್ಪ ಒಂದೇ ಮಾತಂದಿದ್ದು, ಈಗ್ಲಿಂದಾನೇ ನೀನ್ ಸಮಾಜನ ಎದುರಿಸೋದ್ ಕಲಿಬೇಕು. ಏನೋ ತಪ್ಪು ಮಾಡ್ಬಿಟ್ಟಿದೀಯ, ಅವ್ರ ಸಮಾಜ ಏನ್ ಹೇಳುತ್ತೆ ಅಂತ ನೀನು ಅದನ್ನೆಲ್ಲ ತಲೆ ಕೆಡ್ಸ್ಕೊಂಬಾರ್ದು, ನಡ್ಕೊಂಡೇ ಬಾ, ಯಾರು ಏನ್ ಹೇಳ್ತಾರೆ ನೋಡೋಣ, ನಾನ್ ನಿನಗೆ ಸಪೋರ್ಟ್ ಇದೀನಿ, ಯಾರ್ದು ತಲೆ ಕೆಡ್ಸ್ಕೊಳ್ಬೇಕು, ನಾನು ಇದೀನಲ್ವಾ, ನೀನ್ ಯಾಕೆ ಹೆದರ್ಕೊಳ್ತೀಯ ಅಂತ ಹೇಳ್ಬಿಟ್ಟು ನಡ್ಕೊಂಡೇ ಕರ್ಕೊಂಬಂದ್ರು. ಆಮೇಲೆ ಮನೇಲಿ ನಾನು ತುಂಬಾ ಬೇಜಾರಲ್ಲಿದ್ದೆ. ನಮ್ಮ ಅಪ್ಪನಿಗೆ ನಾನು ಬೇಜಾರಲ್ಲಿ ಇರೋದನ್ನ ನೋಡಕ್ ತಾಯಿಯವ್ರ ರಿಯಾಕ್ಷನ್ ತಾಯಿ ಅವರೆಲ್ಲ ತುಂಬಾ ಅಪೋಸಿಟ್, ಅವ್ರು ಎಲ್ಲರೂ ಅಪೋಸಿಟ್. ನಮ್ಮ ಅಪ್ಪನೇ ನನಗೆ ಈಗಲೂ ನೆನ್ಸ್ಕೊಳ್ಳೋದು ನಮ್ಮ ಅಪ್ಪನೇ, ಯಾಕಂದ್ರೆ ಅವ್ರು ಇಲ್ಲಾಂದ್ರೆ ನಾನು ಈ ಸ್ಟೇಜಿಗೆ ಇರ್ತಾನೆ ಇರ್ಲಿಲ್ಲ. ಆದ್ರೆ ಅವರು ನೋಡ್ಬಿಟ್ಟು ನಮ್ಮ ಅಪ್ಪ ಕೇಳೋದು, ನಿಂಗೆ ಅವ್ನು ಬಿಟ್ಟಿರೋಕ್ಕಾಗಲ್ವಾ ಅಂತ ಒಂದೇ ಮಾತು ಕೇಳಿದ್ರು. ಇಲ್ಲ, ನನಗೆ ಅವ್ನು ಬಿಟ್ಟಿರೋದಕ್ಕಾಗೋದಿಲ್ಲ, ನಾನು ಮದುವೆ ಆದ್ರೆ ಅವ್ರನ್ನೇ ಮದುವೆ ಆಗ್ತೀನಿ, ಇರ್ತೀನಿ ಅವ್ರ ಜೊತೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಫೋನ್ ಮಾಡಿದ್ರು ಅವ್ರ ಮನೆಗೆ. ಫೋನ್ ಮಾಡಿ ಅವ್ರ ಹತ್ರ ಮಾತಾಡಿ ಕೇಳಿದ್ರು, ನೀನು ಬರೋದಾದ್ರೆ ನೀನು ಏನು ಎಜುಕೇಶನ್ ಮಾಡ್ತೀಯೋ, ನೀನು ಒಂದು ಲೆವೆಲ್ಗೆ ಆಗೋವರೆಗೂ ನಾನು ನಿನ್ನ ಸಾಕ್ತೀನಿ, ನನ್ನ ಮಗಳನ್ನೂ ಸಾಕ್ತೀನಿ, ಇಬ್ಬರನ್ನೂ ನೋಡ್ಕೋತೀನಿ. ಮದುವೆ ಈಗ ಹೆಂಗೋ ಆಗ್ಬಿಟ್ಟಿದ್ದೀರಾ, ನಾವು ಅದನ್ನ ನಮ್ಮ ತಂದೆಗೆ ಮದುವೆ ಅನ್ನೋದು ಕಾನ್ಸೆಪ್ಟ್ ಅನ್ನ ತುಂಬಾ ಬಿಲೀವ್ ಮಾಡ್ತಾ ಇದ್ರು. ಅದನ್ನ ಅವರು ನಾವೇ ಮಾಡ್ಕೊಂಡಿರ್ಲಿ ಅಥವಾ ಅವರೇ ಮಾಡ್ಕೊಂಡಿರ್ಲಿ, ಅದೊಂದು ಕಾನ್ಸೆಪ್ಟ್ ನ ಅವ್ರು ತುಂಬಾ ಇದು ಮಾಡ್ತಿದ್ರು. ಅದು ಬಿಟ್ಟು ಬರೋದು ಹೋಗೋದು ಅವ್ರಿಗೆ ಇಷ್ಟ, ಓಡೋಗಿದ್ದಾಳೆ ಅನ್ನೋದು ಅವ್ರಿಗೆ ಇಂತಲ್ಲ, ಮದುವೆ ಆಗಿರೋಳು ಬಿಟ್ಟು ಬರೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಮದುವೆ ಅನ್ನೋದಕ್ಕೆ ಅಷ್ಟೊಂದು ಅವರು ರೆಸ್ಪೆಕ್ಟ್ ಕೊಡ್ತಾ ಇದ್ರು. ಇದ್ರಿಂದ ಹೇಳಿ ಬಂದ್ರೆ ನೀವು ನಾನು ಮದುವೆ ಮಾಡಿ ನಿಮ್ಮನ್ನ ಇದು ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ಫ್ರೆಂಡ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬಂದ್ರು. ಅವರು ಅಲ್ಲಿ ಕೂಡಾಕಿದ್ರು ಅವ್ರ ಮನೇಲಿ ಒಂದು ವಾರ. ಆದ್ರೂ ಅವರು ಏನೋ ಟಾಯ್ಲೆಟ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಜೊತೆ ಬಂದು ಹಂಗೇನೆ ನೈಟ್ ಪ್ಯಾಂಟ್ ಅಲ್ಲಿ ಒಂದು ಟೀ ಶರ್ಟ್ ಹಾಕೊಂಡು ಹಂಗೆ ಚಪ್ಪಲಿ ಹಾಕೊಂಡು ಹಂಗೆ ಬಸ್ ಹತ್ತಿ ಬಂದು. ನಮ್ಮಪ್ಪ ಸಾಯಂಕಾಲ 5 ಗಂಟೆಗೆ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಅಲ್ಲಿ ಅವ್ರ ಹತ್ರ ಇದ್ದಿದ್ದು 200 ರೂಪಾಯಿ, ಅವ್ರು ಇನ್ನು ಓದ್ತಾ ಇದ್ರು, ಅವ್ರ ಹತ್ರ ದುಡ್ಡು ಇರ್ಲಿಲ್ಲ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮಪ್ಪ ಕಾಯ್ತಾ ಇದ್ರು, 5 ಗಂಟೆ ಬರ್ತಾರೆ ಅಂತ. ಬಂದು ಕಡ್ಕೊಂಡು ಅಲ್ಲೇ ಅವನ್ನ ಇಳಿಸಿ, ನಮ್ಮ ಹಸ್ಬೆಂಡ್ ನ ಇಳಿಸಿ ಅವ್ರಿಗೆ ಒಂದು 3-4 ಜೊತೆ ಡ್ರೆಸ್ಸು ಎಲ್ಲ ಕೊಡಿಸಿ ಮನೆ ಕರ್ಕೊಂಡು ಬಂದು ಒಂದು ವಾರದಲ್ಲಿ ನಮ್ಗೆ ಮದುವೆ ಮಾಡೋದಕ್ಕೆ ನಮ್ಮ ರಿಲೇಟಿವ್ಸ್ಗೆಲ್ಲ ಹೇಳಿದ್ರು, ನನ್ನ ಮಗಳು ತಪ್ಪು ಮಾಡಿದಾಳೆ, ನಾನು ಮದುವೆ ಮಾಡ್ತೀನಿ, ಬರೋದಿದ್ರೆ ಬನ್ನಿ ಅಂತ ಎಲ್ಲ ಮದುವೆ ಮಾಡೋದಕ್ಕೆ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ರು ಎಲ್ಲರೂ. ಮತ್ತೆ ನಮ್ಮ ತಂದೆ ಫ್ಯಾಕ್ಟ್ರಿ ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಮತ್ತೆ ನಮ್ಮ ಅತ್ತೆ ಪವನ್ ಅವ್ರ ಮನೆಯವ್ರಿಗೂ ಫೋನ್ ಮಾಡಿ ಈ ತರ ಮಾಡ್ಕೋತಿದೀವಿ, ಬನ್ನಿ ನಮ್ದು ಏನು ಅಭ್ಯಂತರ ಇಲ್ಲ, ಇವ್ರೇನೋ ತಪ್ಪು ಮಾಡ್ಕೊಂಡಿದ್ದೀರೋ ಅದನ್ನ ಹಿಂಗೆ ಮುಂದುವರ್ಸೋದು ಬೇಡ, ಏನೋ ಒಂದು ಜೀವನ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ಅವ್ರು ಬರಲಿಲ್ಲ. ಆಮೇಲೆ ಮಗು ಆದಮೇಲೆ ಎಲ್ಲ ಸರಿ ಹೋಯ್ತು. ಬಟ್ ನಮ್ಮ ತಂದೆ ಮದುವೆ ಮಾಡಿಕೊಟ್ರು, ನನ್ನನ್ನು ಓದಿಸಿದ್ರು. ಒಂದು 3 ಸೆಮಿಸ್ಟರ್ ಆಗಿತ್ತು, LLB 3 ಸೆಮಿಸ್ಟರ್ಸ್ ಆಗಿತ್ತು ಅಷ್ಟೇ. ಓದಿಸಿದ್ರು, LLB ಮಾಡಿಸಿದ್ರು. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಬೇಕಾದ್ರೆ ನಮ್ಮನ್ನು ಸಾಕೋದು. ನನಗೆ ಮಗು ಆಗಿದ್ದು A to Z ಒಂದು 2-3 ವರ್ಷ. ನಮ್ಮ ಅಪ್ಪ ಏನು ಅಂಥ ದೊಡ್ಡ ಆಫೀಸರು ಅಲ್ಲ, ಅಂಥ ದೊಡ್ಡ ಕೆಲಸದಲ್ಲೂ ಏನೂ ಇರಲಿಲ್ಲ. ಅವರು ಮಂಗಳೂರು ಗಣೇಶ್ ಬಿಡಿಯಲ್ಲಿ ಸೂಪರ್ವೈಸರ್ ಕೆಲಸ ಆಗಿದ್ದು. ಆ ಕೆಲಸದಲ್ಲೂ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಆಗಿದ್ರಾ? ಅಂದ್ರೆ ಅದು ಟ್ರಾನ್ಸ್ಫರಬಲ್ ಜಾಬ್, ಎಲ್ಲಾ ಕಡೆನೂ ಟ್ರಾನ್ಸ್ಫರ್ 5 ವರ್ಷಕ್ಕೆ ಆಗ್ತಿದ್ರು. ಚನ್ನಪಟ್ಟಣದಲ್ಲಿ ಇದ್ದಾಗ ಇದು ಆಗಿದ್ದು. ಅವ್ರು ದುಡಿಯೋ ಸ್ವಲ್ಪ ದುಡ್ಡದಲ್ಲೂ ಮಗಳನ್ನ ಸಾಕಿ, ಮೊಮ್ಮಗನ ಸಾಕಿ, ಅಳಿಯನ್ನು ಸಾಕಿ, ಇನ್ನೊಂದು ಎಲ್ಲ ಮೇಂಟೈನ್ ಮಾಡ್ಕೊಂಡು ಅವ್ರು ಏನು ಬೇಜಾರು ಮಾಡ್ಕೊಳ್ಳಿ. ಜಾತಿ ಬೇರೆ ಇತ್ತು. ಅವ್ರದ್ದು ಲಂಬಾಣಿದು, ನಮ್ದು ಮರಾಠಿ ಬರುತ್ತೆ. ಇಬ್ರು ರಿಸರ್ವೇಶನ್, ಆದ್ರೆ ಜಾತಿ ಬೇರೆ ಇತ್ತು. SC ಬರ್ತೇವೆ, ರಿಸರ್ವೇಶನ್, ಇಬ್ರು ರಿಸರ್ವೇಶನ್. ನಮ್ದು ನಾಯಕೆ ಬರುತ್ತೆ, ಅವ್ರದ್ದು ನಾಯಕೆ ಬರುತ್ತೆ, ಕ್ಯಾಸ್ಟ್ ಮಾತ್ರ ಬೇರೆ. ಹಂಗಾಗಿ ಮದ್ವೆ ಮಾಡ್ಕೊಟ್ರು. ಆಮೇಲೆ ನಾನು ಅವ್ರ ಕೆಲಸ ಮಾಡ್ಕೊಂಡು ಬೆಂಗಳೂರಿಗೆ ಬಂದ್ರು. ನಾನು LLB ಮಾಡಿದೆ. ಆಮೇಲೆ LLB ಮುಗಿಸಾದ್ಮೇಲೆ ನಾನು ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ನಮ್ಮ ತಂದೆಗೆ ಹುಷಾರಿಲ್ಲದೆ ನಮ್ಮ ಮನೇಲಿ ಅವರು ಇದಾಗಿ ತೀರ್ಕೊಂಡ್ಬಿಟ್ರು. ಅಂದ್ರೆ ಆ ಕಷ್ಟದಲ್ಲಿ ನನ್ನ ಮಗಳು ತಪ್ಪು ಮಾಡಿದ್ರು ಅದನ್ನ ಈಗಿನ ಟೈಮಲ್ಲಿ ಮರ್ಯಾದೆ ಹತ್ಯೆ ಅಂತ ಹೇಳಿ ಮಕ್ಕಳನ್ನ ಸಾಯಿಸ್ತಾರೆ. ಯಾವ ಮರ್ಯಾದೆ? ಒಂದು ತಿಂಗಳ ಹಿಂದೆ ಇಲ್ಲಿ ನಮ್ಮ ಕೆಂಪೇಗೌಡ ಏರ್ಪೋರ್ಟಿನ ಪಕ್ಕದ ಯಾವುದೋ ಒಂದು ಹಳ್ಳಿಯಲ್ಲಿ ಮಗಳನ್ನ ಬಸುರಿ ಅಂತ ಕರ್ಕೊಬಂದು ಕೊಚ್ಚಿ ಹಾಕಿದ್ದಾರೆ. ಹೌದು, ಆತರ ನಮ್ ತಂದೆ ಮಾಡಿಲ್ಲ. ನಮ್ ತಂದೆ ಒಂದು ಮೆಚೂರ್ ಆಗಿ ಹೇಗ್ ಬಿಹೇವ್ ಮಾಡ್ಬೇಕು. ಮಕ್ಕಳಿಂದ ತಪ್ಪಾಗುತ್ತೆ, ಮಕ್ಳಿರೋದೇ ತಪ್ಪು ಮಾಡೋದಕ್ಕೆ, ಮಕ್ಳಿಗೆ ಗೊತ್ತಿರಲ್ಲ. ಈಗ ನಮ್ಮ ಮಕ್ಕಳು ತಪ್ಪು ಮಾಡ್ತಾರೆ, ಮಕ್ಕಳು ಆ ಏಜಲ್ಲಿ ತಪ್ಪು ಮಾಡೋದು ಸಹಜ. ಅದನ್ನ ನಾವು ಹೇಗ್ ಮ್ಯಾನೇಜ್ ಮಾಡ್ಬೇಕು, ಅದನ್ನ ಹೇಗ್ ಕ್ಯಾರಿ ಮಾಡ್ಬೇಕು, ಅದರಿಂದ ಹೇಗೆ ಹೊರಗಡೆ ತರಬೇಕು ಅನ್ನೋ ಪೇರೆಂಟಿಂಗ್ ಕೆಲಸ ಇದೆಲ್ಲ ನಮ್ಮ ತಂದೆ ಆ ದಿನದಲ್ಲಿ ಅದನ್ನ ಸರಿಯಾಗಿ ಮಾಡಿರೋದ್ರಿಂದ ಇವತ್ತು ನಾನೊಂದು ಲಾಯರ್ ಆಗಿದ್ದೀನಿ. ನನ್ನ ಮಗ ಈಗ MBBS ಓದ್ತಾ ಇದ್ದಾನೆ. ಅವನು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಅಲ್ಲಿ ಇದ್ದಾನೆ. ನಮ್ಮ ಹಸ್ಬೆಂಡ್ ಬಿಸ್ನೆಸ್ ಮಾಡ್ತಿದ್ದಾರೆ, ಅವರು ಲಾ ಮಾಡ್ತಿದ್ದಾರೆ. ಹಿಂಗೆ ಒಂದು ಸೆಟ್ಲ್ ಆಯ್ತು. ಇನ್ನು ನನ್ನನ್ನು ಅಲ್ಲೇ ಕಡ್ದಾಕಿದ್ರೆ ಅಥವಾ ಏನೋ ಮಾಡಿದಿದ್ರೆ, ನಾವೆಲ್ಲ ಸತ್ತೋಗಿದ್ರೆ ಈಗ ಈ ತರ ನಾವ್ ಇರ್ತಿದ್ವಾ? ಆ ಮರ್ಯಾದೆ ಹತ್ಯೆ ಅನ್ನೋದು ಏನಿದೆ
ಈ ಜಾತಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಳ್ಳೋದ್ರಿಂದನೇ ಜಾತಿ ಪದ್ಧತಿ ಹೋಗ್ಬೇಕು. ಮತ್ತೆ ಹುಟ್ಟುವ ಮಕ್ಕಳು ಕೂಡ ಬಹಳ ಬ್ರಿಲಿಯಂಟ್ ಆಗ್ತಾರೆ, ಯಾಕಂದ್ರೆ ಬೇರೆ ಬೇರೆಯ ಮೂಲದಿಂದ ಸಂಯೋಗ ಆಗೋದ್ರಿಂದ ಅನ್ನುವಂತ ಒಂದು ಸೈಂಟಿಫಿಕ್ ಆದಂತ ಕಲ್ಪನೆಯೂ ಇದೆ. ಹೌದು, ನನ್ನ ಮಗ ತುಂಬಾ ಬ್ರಿಲಿಯಂಟ್ ಇದ್ದಾನೆ. ಅವನು 1.5 ವರ್ಷ ಮಗು ಇದ್ದಾಗಲೇ ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದಿದ್ದಾನೆ, ಒಂದು ಆರ್ಟಿಕಲ್ ಎಲ್ಲ ಹಾಕಿತ್ತು. ಅವನು ಎಷ್ಟು ಅವಾಗ ಇದು ಬರುತ್ತಲ್ಲ ರೈಮ್ಸ್, 7-8 ರೈಮ್ಸ್, 1.5 ವರ್ಷದ ಮಗು, ಒಂದು 1 ವರ್ಷದ 7-8 ತಿಂಗಳಿರ್ಬೇಕು. ಎಲ್ಲಾ ನ್ಯಾಷನಲ್ ಆಂಥಮ್ ಇಂದ ಹಿಡಿದು ಅನಿಮಲ್ಸ್, ವರ್ಲ್ಡ್ ಅಲ್ಲಿರೋ ಅನಿಮಲ್ಸ್ ನೇಮ್ಗಳು ಐಡೆಂಟಿಫೈ ಎಲ್ಲ ಮಾಡ್ತಾ ಇದ್ದ. ಅದಕ್ಕೆ ಒಂದೊಂದು ಆರ್ಟಿಕಲ್ ಹಾಕಿದ್ರು, ಅದನ್ನ ನಾನು ಬೇಕಾದ್ರೆ ನಿಮಗೆ ಕಳಿಸ್ತೀನಿ. ಅದು ಆರ್ಟಿಕಲ್ ಹಾಕಿದ್ರು, ಅಷ್ಟು ಬ್ರಿಲಿಯಂಟ್ ಇದ್ದ. ನಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರೋದು, ಡಾಕ್ಟರ್ ರಿಪೋರ್ಟ್ ಕೊಡ್ಬೇಕಾದ್ರೆ ನೀವು ಡಾಕ್ಟರ್ ಹತ್ರ ಒಂದು ಇದು ಸರ್ಟಿಫಿಕೇಟ್ ತಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ. ಅವಾಗ ಅವ್ನ IQ ಪವರೇ 140 ಸಮಥಿಂಗ್ ಇತ್ತು ಅಂತ ಹೇಳ್ಬಿಟ್ಟು ಅವಾಗ ಹೇಳಿದ್ರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇದೆಯಾ ಏನು ಎತ್ತ ಅಂತ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಲ್ಲಿ ಆಗಿದ್ರೆ ಮಕ್ಕಳು ಬ್ರಿಲಿಯಂಟ್ ಆಗಿ ಹುಡ್ತಾರೆ ಅನ್ನೋದು ಒಂದು ಮೆಡಿಕಲ್. ಮತ್ತೆ ಜಾತಿ ಪದ್ಧತಿಯ ನಿರ್ಮೂಲನೆಗೆ ಬಹುಶಃ ಈ ರಕ್ತ ಸಂಬಂಧವನ್ನ ಬೆಳೆಸುವುದೇ ಹೆಚ್ಚು ಸೂಕ್ತವಾದದ್ದು ಅಂತ ಅನಿಸ್ತದೆ. ಹೌದೌದು, ಈ ಜಾತಿ ಪದ್ಧತಿ ಹೋಗಿಸ್ಬೇಕಂದ್ರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡ್ರೆ ನೀವು ಜಾತಿ ಪದ್ಧತಿನ ಒಂದು ಸ್ವಲ್ಪ ಪೂರ್ಣ ಮಟ್ಟಕ್ಕೆ ತೆಗೆದುಕೊಂಡು ನಾಶ ಮಾಡ್ಬೋದು. ಯಾಕಂದ್ರೆ ಈಗ ನಮ್ಮ ಹಸ್ಬೆಂಡ್ ಅವ್ರ ಜಾತಿ ಬೇರೆ, ನನ್ನ ಜಾತಿ ಬೇರೆ, ಆದ್ರೆ ನಮ್ಗೆ ಈಗ ಅದು ಆ ಫೀಲಿಂಗ್ಸೇ ಇಲ್ಲ. ಅವ್ರಿಗೂ ನಾನು ಬೇರೆಯವಳು ಅಂತ ಅನ್ಸಲ್ಲ, ಅವ್ರಿಗೂ ಬೇರೆಯವ್ರು ಅನ್ಸಲ್ಲ. ನಮ್ದು ಫುಲ್ ಕಲ್ಚರೇ ಚೇಂಜ್. ನಮ್ದು ಉಡುಪಿ ಕುಂದಾಪುರ ಕಲ್ಚರೇ ಬೇರೆ, ನಮ್ಮ ಹಸ್ಬೆಂಡ್ ಅವ್ರದ್ದು ನಿಮ್ಗೆ ಗೊತ್ತಲ್ಲ ಲಂಬಾಣಿ ರಾಥೋಡ್ಸ್ ಅಂದ್ರೆ ಅವ್ರು ಫುಲ್ ಕಲ್ಚರೇ ಫುಲ್ ಚೇಂಜ್ ಇದೆ. ಆದ್ರೂ ನಮ್ಗೆ ಈಗ ಅದು ಸಪ್ರೇಟ್, ಅವ್ರು ಬೇರೆ ನಾವು ಬೇರೆ ಅನ್ನೋ ಮನೋಭಾವನೆ ಬರ್ತಾ ಇಲ್ಲ. ನನ್ನ ಮಗನಿಗೂ ನಾನು ಹೇಳಿದೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡ್ರೆ ನಾನು ಏನು ಅಪೋಸ್ ಮಾಡಲ್ಲ, ಅದನ್ನ ನಮ್ಮ ಕ್ಯಾಸ್ಟ್ ಅಲ್ಲಿ ಹಿಂದೂದಲ್ಲಿ ಇರ್ಬೇಕು. ಅವನಿಗೆ ನಾನು ಚಿಕ್ಕ ವಯಸ್ಸು ಯಾರು ಏನಾದ್ರು ಅಂತ ಅನ್ಕೊಳ್ಳಿ, ನೀನ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂತೀಯ ನಂದು ಅದ್ರಲ್ಲಿ ಏನು ಅಪೋಸ್ ಇಲ್ಲ, ನೀನ್ ಇಂಟರ್ ರಿಲಿಜನ್ ಆಗಬಾರ್ದು ಅಂತ. ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಮ್ಸ್ ಯಾವುದೇ ಕಾರಣಕ್ಕೂ ನಾನು ಆದ್ರೆ ಒಪ್ಕೊಳ್ಳೋದೇ ಇಲ್ಲ, ಇರೋದೇ ಇಲ್ಲ ನಾನು ಅಂತ ಹೇಳ್ಬಿಟ್ಟಿದ್ದೆ. ಅವನು ಅದರಿಂದ ಅವನ್ನೆಲ್ಲ ಇದು ಮಾಡ್ತಾನೆ. ಅದು ಮಕ್ಕಳಲ್ಲಿ ಹೇಳ್ಕೊಡ್ಬೇಕು. ನಾನೇ ಸಪೋರ್ಟ್ ಮಾಡ್ತಿದ್ದೀನಿ, ನೀನು ಲವ್ ಮಾಡ್ತಿದ್ರು ನಾನು ಸಪೋರ್ಟ್ ಮಾಡ್ತಿದ್ದೀನಿ, ಆದರೆ ನಮ್ಮ ಲಿಮಿಟಲ್ಲಿ, ಆ ಲಿಮಿಟ್ ಕ್ರಾಸ್ ಆದರೆ ನಾನು ಸಪೋರ್ಟ್ ಮಾಡೋದಿಲ್ಲ ಅಂತ ಆ ಥರ ಹೇಳಿದ್ರೆ. ಮತ್ತೆ ಈ ಲವ್ ಅಂದ್ರೆ ನನಗೆ ಅನಿಸೋದು ನೀವು ಹೇಳ್ತಾ ಇರೋದ್ರ ದಾಟಿ ಲವ್ ಮ್ಯಾರೇಜು ಅಲ್ಲಿ ಮರ್ಯಾದೆಯೋ ಅಂತಸ್ಸೋ ಜಾತಿ ಇವೆಲ್ಲ ಕೆಲಸ ಮಾಡೋದಕ್ಕಿಂತ ಜವಾಬ್ದಾರಿ ಕೆಲಸ ಮಾಡೋದು. ಹೌದು. ಆಮೇಲೆ ಹೆತ್ತವರ ಜವಾಬ್ದಾರಿ ಕೆಲಸ ಮಾಡೋದು. ಆ ಕೆಲಸ ಮಾಡಿದಾಗ ಏನಾಗುತ್ತೆ ಅನ್ನೋದಕ್ಕೆ ನೀವು ಸಾಕ್ಷಿ. ಅದ್ರ ಜೊತೆಗೆ ಲವ್ ಜಯದಲ್ಲೂ ಬಹುಶಃ ಇದೇ ಮೆಥಡ್ ಅನ್ನ ಯೂಸ್ ಮಾಡ್ಬೇಕು ಅಂತ ಅನಿಸ್ತದೆ ಅಲ್ವಾ? ಹೌದು. ನೀವು ತಪ್ಪಾಗಿದ್ದಾಗ ಅದನ್ನ ನಾವು ಹೇಗೆ ಅದರಿಂದ ಹೊರಗಡೆ ಬರೋದು, ಅವ್ರಿಗೆ ಯಾವ ತರ ನಾವು ಸಹಾಯ ಮಾಡಬೇಕು ಅನ್ನೋದು. ಈ ಧರ್ಮದ ಪ್ರಜ್ಞೆ ನಿಮ್ಮ ತಂದೆಯವರಿಂದ ಬಂತು, ಆಮೇಲೆ ಅದು ಹೆಚ್ಚು ಗಟ್ಟಿಯಾಗಿ ನಿಮ್ಮಲ್ಲಿ ನೆಲೆಗೊಂಡಿದೆ. ಈ ಹೋರಾಟದ ಆರಂಭದ ದಿನಗಳೆಲ್ಲ ಹೇಗಿದ್ವು ನೀವು? ನಮ್ಮ ತಾಯಿ ಈಗಲೂ ನನಗೆ ಬೈತಾರೆ, ರಿಲೇಟಿವ್ಸ್ ಅಷ್ಟು ಡೈರೆಕ್ಟ್ ಆಗಿ ಮಾತಾಡ್ಬೇಡ ಅಂತ. ನಾನು ತುಂಬಾ ಡೈರೆಕ್ಟ್ ಆಗಿ ಮಾತಾಡ್ತೀನಿ. ಅವ್ರು ತಪ್ಪು ಮಾಡ್ತಿದ್ದಾರೆ ಅಂದ್ರೆ ತಪ್ಪೇ ಅಂತ ಹೇಳ್ತೀನಿ, ಅದನ್ನ ಅವಾಯ್ಡ್ ಮಾಡೋದಕ್ಕೆ ಬರೋದಿಲ್ಲ ನನಗೆ. ಸಡನ್ ಆಗಿ ರಿಯಾಕ್ಟ್ ಮಾಡ್ತೀನಿ. ಸಮಾಜದಲ್ಲಿ ಏನೋ ಅನ್ಯಾಯ ನಡೀತಿದೆ, ಅದನ್ನ ಅನ್ಯಾಯ ನಡೀತಿದ್ರು ನನಗೆ ಸುಮ್ಮನೆ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ ಆಗಲ್ಲ. ಅದ್ರ ಬಗ್ಗೆ ನಾನು ಏನಾದ್ರೂ ಒಂದು ಬರಿಲ್ದಾದ್ರೂ ಹಾಕ್ಬೇಕು ನನಗೆ, ಇಲ್ಲ ಏನಾದ್ರೂ ಅಪೋಸ್ ಮಾಡ್ಲೇಬೇಕು, ಆ ತರ ಮೆಂಟಾಲಿಟಿ ನಂದು. ಹಂಗಾಗಿ ಏನಾದ್ರೂ ನಾನು ಯಾವ ವಿಷಯ ಆದ್ರೂ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನನಗೆ ಅದು ಸರಿಗಿಲ್ಲ ಅಂದಾಗ ಅದನ್ನ ನಾನು ಅಪೋಸ್ ಮಾಡೇ ಮಾಡ್ತೀನಿ. ಹಂಗೆ ಬೆಳ್ಕೊಂಡು ಬಂದಿದ್ದೀನಿ, ಈಗ್ಲೂ ಹಾಗೆ ಇದನ್ನ. ಫ್ಯಾಮಿಲಿ ಎಲ್ಲ ಬೈತಾರೆ, ಒಂದೊಂದ್ಸಲ ನಮ್ಮ ಹಸ್ಬೆಂಡು ಸ್ವಲ್ಪ ಹುಷಾರಾಗಿ ಮಾತಾಡು ಅಂತ ಹೇಳ್ತಾರೆ. ಮೀಡಿಯಾದಲ್ಲೆಲ್ಲ ಮಾತಾಡ್ಬೇಕಾದ್ರೆ ಡೈರೆಕ್ಟ್ ಆಗೇ ಮಾತಾಡ್ತೀನಿ ನಾನು. ಏನು ಮುಜುಗರ ಕಟ್ಗಿಟ್ಟು ಏನು ಇಲ್ಲ. ಇರೋ ವಿಷಯ ಹೇಳೋದಕ್ಕೆ ಏನಕ್ಕೆ ಮುಜುಗರ, ಏನಕ್ಕೆ ಕಟ್ ಮಾಡ್ಬೇಕು? ಇಲ್ದಿರೋ ವಿಷಯ ನಾನು ಅವರಲ್ಲಿ ಇಲ್ದಿರೋ ವಿಷಯನ ನಿಮ್ಮ ಮುಂದೆ ನಾನು ಚರ್ಚೆ ಮಾಡಿದ್ರೆ ಆಗ ನಂದು ತಪ್ಪು. ಈಗ ಕಣ್ಣು ಮುಂದೆ ಆಗ್ತಾ ಇರೋ ವಿಷಯನ ಇದು ನೀವು ಮಾಡ್ತಾ ಇರೋ ತಪ್ಪು, ಅದು ಈ ತರ ನಡೀತಿದೆ ಅಂತ ಹೇಳೋದ್ರ ತಪ್ಪೇನಿಲ್ಲ ಅಲ್ವಾ? ಅದನ್ನು ಮಾಡಬಾರ್ದು ಅನ್ನೋದು ಈಗನ ರಾಜಕೀಯದವ್ರದ್ದು, ಸಮುದಾಯದವರು. ಈಗ ಅಲ್ಲಿ ಒಂದು ಹುಡುಗಿನ ಲವ್ ಜಿಹಾದ್ ಮಾಡ್ಬಿಟ್ಟು ಕೊಲೆ ಮಾಡಿ ಬಾಕ್ಸಲ್ಲಿ ಹಾಕ್ತಿದ್ದಾರೆ, ಫ್ರಿಡ್ಜಲ್ಲಿ ಹಾಕ್ತಿದ್ದಾರೆ ಅಂದ್ರೆ ಅದನ್ನ ನಾವು ಮಾತಾಡ್ಲೂಬಾರ್ದು ಅಂದ್ರೆ ಹೇಗಿದೆ ಸಮಾಜ, ಹೇಗಿದೆ ಅದು? ಮಾತಾಡಿದ್ರೆ ಕೋಮುವಾದಿಗಳಾಗ್ಬಿಡ್ತೀವ ನಾವು. ಅದೇ ಈ ತರ ಹೊಡೆದಾಗ್ತಿದ್ರೆ ಮಾಡೋರು ಕೋಮುವಾದಿಗಳಲ್ಲ, ನಾವು ಮಾತಾಡೋರು ಈ ತರ ಮಾನವೀಯತೆಯಿಂದ ಇದು ತಪ್ಪು ಅಂತ, ಈ ತರ ಮಾಡಬಾರ್ದು, ಜಾಗೃತರಾಗಿ ಅಂತ ನಾವು ಹಿಂದೂ ಹೆಣ್ಣು ಮಕ್ಳಿಗೆ ನಾವು ಅಡ್ವೈಸ್ ಮಾಡಿದ್ರೆ ನಾವು ಕೋಮುವಾದಿಗಳಾಗ್ಬಿಡ್ತೀವಿ. ಅದು ಅವ್ರು ಮಾಡ್ತಾ ಇದ್ರೆ ಅದು ಅದು ಅವ್ರಿಗೇನೋ ಒಂಥರ ಇದು ಕೊಟ್ಟಂಗೆ. ಅವ್ರು ಮಾಡ್ಬೋದು, ನಾವು ಮಾತಾಡಂಗಿಲ್ಲ. ಅದೇ ಈಗ ಕಾಂಗ್ರೆಸ್ ಸರ್ಕಾರ ಹೇಳುತ್ತಲ್ಲ, ದ್ವೇಷ ಭಾಷಣ
ಮಾಡಬಾರ್ದು ಅಂತ ಕಾಯ್ದೆ ತರ. ಏನು ದ್ವೇಷ ಭಾಷಣ? ಯಾರು ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ? ನೀವೀಗ ಒಂದು ಹುಡುಗಿನ ಲವ್ ಜಿಹಾದ್ ಮಾಡ್ತಿದ್ದೀರಾ, ಕನ್ವರ್ಟ್ ಮಾಡ್ತಿದ್ದೀರಾ, ವ್ಯವಸ್ಥಿತ ಕನ್ವರ್ಟ್ ಮಾಡೋದು, ಲವ್ ಜಿಹಾದ್ ಮಾಡೋದು, ಮತ್ತೆ ನಿಮ್ಮ ಆಹಾರ ಇದ್ರಗಳಲ್ಲಿ ಉಗುಳೋದು, ಯೂರಿನ್ ಪಾಸ್ ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಅದನ್ನ ನಾವು ಹೇಳ್ಬಾರ್ದಾ? ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದ್ರೆ ಅದನ್ನ ನಾವು ವಾಯ್ಸ್ ಮಾಡು ಹೇಳ್ಬಾರ್ದು ಅಂತ ಹೇಳಿದ್ರೆ, ಅದು ನಾವು ಓದಿದ್ದು, ನಾವು ಇಷ್ಟೆಲ್ಲ ಸಮಾಜದಲ್ಲಿ ಒಂದು ಹುದ್ದೆಲಿದ್ದು ವೇಸ್ಟ್ ಆದಂಗೆನೆ. ಅದ್ರ ಬಗ್ಗೆ ವಾಯ್ಸ್ ಎತ್ತಲಿಲ್ಲ ಅಂದ್ರೆ ನಾವು ಓದಿದ್ದು ವೇಸ್ಟ್ ಇದ್ದಂಗೆ, ಅದಕ್ಕೆ ಅರ್ಥನೇ ಇಲ್ಲ. ಒಂದು ಹೈಕೋರ್ಟ್ ಜಡ್ಜ್ ಹೇಳ್ತಾರೆ, ಯಾವ್ದನ್ನ ತಪ್ಪು ಅಂತ ನಿಮ್ಗೆ ಅನ್ಸುತ್ತೋ ಅದನ್ನ ತಪ್ಪು ಅಂತ ಹೇಳೋದು ನೀವು ಯಾವಾಗ ಕಲಿತೀರೋ ಅವಾಗಲೇ ಸಮಾಜದಲ್ಲಿ ಸುಧಾರಣೆ ಆಗೋದು ಅಂತ. ಅದನ್ನ ಮುಚ್ಚಿಡೋದು ಅಂತಲ್ಲ. ನಮ್ಮ ಈಗಿನ ರಾಜಕೀಯ ಪಕ್ಷಗಳೇನ್ ಮಾಡ್ತಿದ್ದಾವೆ, ಅದನ್ನ ನೀವು ಅವ್ರು ಮಾಡೋದನ್ನ ಹೇಳಿದ್ರೆ ಅದು ದ್ವೇಷ ಭಾಷಣ ಆಗ್ಬಿಡುತ್ತೆ. ಅದನ್ನ ಹೇಳಂಗಿಲ್ಲ ನಾವು. ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಬೇಕು, ಅವಾಗ ನಾವು ಒಳ್ಳೆಯವರು. ಲೆಫ್ಟಿಸ್ಟ್ ಮೈಂಡ್ಗಳದ್ದು ಅದೇ ತರ. ನೀವೀಗ ನೋಡಿದ್ರಲ್ಲ ಇಲ್ಲಿ ತರುಣ್ ಕೇಸ್ ಡೆಲ್ಲಿಲಿ, ಅವನು ದಲಿತ ಹುಡುಗ, ಅವನ್ನ ಬರೀ ಹೋಲಿ ಹನಿ ಬಿದ್ದಿದ್ದಕ್ಕೇನೆ ಹೊಡೆದು ಸಾಯಿಸಿದ್ರಲ್ಲ. ಯಾರಾದ್ರೂ ದಲಿತ ಸಂಘಟನೆಯವರು ಒಬ್ರು ಬಂದು ವಾಯ್ಸ್ ಇವರು ಯಾರೋ ರಾಹುಲ್ ಗಾಂಧಿ ಇರ್ಬೋದು, ಅವ್ನ್ ಚಂದ್ರಶೇಖರ್ ಇರ್ಬೋದು, ಯಾರಾದ್ರೂ ಒಬ್ರು ಈ ತರ ಮಾಡಿದ್ದು ತಪ್ಪು ಅಂತ, ಅದ್ರ ಬದಲಿಗೆ ಬುಲ್ಡೋಸರ್ ಏರ್ಸಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಈ ಲೆಫ್ಟಿಸ್ಟ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಬಳಗ ಕೊಲೆಗಾರರ ಪರವಾಗಿ ಮಾತಾಡ್ತಾರೆ. ಕೊಲೆಗಾರ, ನೀವು ಮನೆನ ಬುಲ್ಡೋಸರ್ ಅಲ್ಲಿ ಹಾಕಿ ಹೊಡೆದ್ರೆ ಇನ್ನೊಂದು ಮನೆ ಕಟ್ಬೋದು. 24 ವರ್ಷ ಎಷ್ಟು ಒಂದು ಹೆತ್ತ ತಾಯಿಗೆ ಆ ಮಗುನ, ಮತ್ತೆ ಅವನಿಗೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ, ಜಿಮ್ ಮುಗಿಸ್ಕೊಂಡು ಬಂದಿದ್ದ. ಹೌದೌದು. ಆ ತರ ಇರೋಬೇಕಾದ್ರೆ ಅದನ್ನ ಕೇಳೋದು ಇಲ್ಲ. ಈ ತರ ತರುಣ್ನ ಹತ್ಯೆ ಮಾಡಿದ್ರು, ನೀವ್ ಎಲ್ಲಿ ಫೈಟ್ ಮಾಡಿದ್ರಿ ಅಂದ್ರೆ ಅದು ನಮ್ದು ದ್ವೇಷ ಭಾಷಣ ಆಗುತ್ತೆ. ಇದು ಇವ್ರದ್ದು ಲಾಜಿಕ್. ನಾವ್ ಏನು ಮಾತಾಡೋಂಗಿಲ್ಲ. ನಮ್ಗೆ ಇರೋ ವಾಕ್ ಸ್ವಾತಂತ್ರ್ಯನೇ ಕಟ್ ಮಾಡ್ತಾ ಇರೋದು. ವಾಕ್ ಸ್ವಾತಂತ್ರ್ಯ ನಮ್ಗಿಲ್ಲ. ಅದೇ ಈಗ OAC ಅವ್ರ ತಮ್ಮ 15 ನಿಮಿಷದಲ್ಲಿ ನಿಮ್ಮನ್ನೆಲ್ಲರನ್ನ ಮುಗಿಸ್ಬಿಡ್ತೀವಿ, ಪೊಲೀಸ್ ಅವಾಯ್ಡ್ ಮಾಡಿದ್ರೆ ನಾವು ಇಡೀ ಸಮುದಾಯನೇ ನಾಶ ಮಾಡ್ತೀವಿ ಅಂತ ಹೇಳಿದಾಗ ಹೈಕೋರ್ಟ್ ಅದು ದ್ವೇಷ ಭಾಷಣ ಅಲ್ಲ ಅಂತ ಹೇಳ್ತಾರೆ. ಅದು ದ್ವೇಷ ಭಾಷಣ ಅಲ್ಲ. ನಾವು ಇವ್ರು ಮಾಡಿದ್ನ ಹೇಳಿದ್ರೆ ಈ ಸಮಾಜದಲ್ಲಿ ದ್ವೇಷ ಭಾಷಣ ಆಗೋಗ್ಬಿಡುತ್ತೆ. ಹಿಂಗಿದೆ ಸಮಾಜ. ಇದ್ರ ವಿರುದ್ಧ ಹೋರಾಡೋದು ತುಂಬಾ ಕಷ್ಟ. ಮತ್ತೆ ಈ ಸಮುದಾಯನ ಜನಗಳೇ ಎಚ್ಚೆತ್ಕೋಬೇಕು. ಈಗೇನು ಮೊದ್ಲಿನ ತರ ಎಲ್ಲೋ ಮೂಲೆಯಲ್ಲಾದ್ರೆ ನಮ್ಗೆ ಗೊತ್ತಾಗಲ್ಲ ಅನ್ನೋ ಸಿಚುವೇಶನ್ ಇಲ್ಲ. ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಇದೆ, ಮೀಡಿಯಾಗಳಿದೆ. ನಿಮ್ಗೆ ಯಾವ ಮೂಲೆಯಲ್ಲಿ ಅಮೆರಿಕಲ್ ಆದ್ರೂ ನಿಮ್ಗೆ ಗೊತ್ತಾಗುತ್ತೆ. ಈಗ್ಲೂ ನೀವು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನು ದೇವ್ರೇ ಕಾಪಾಡ್ಬೇಕಾಗತ್ತೆ ನಿಮ್ಮನ್ನ.